ಟು ಮೈ ಚಾನಲ್. ನನ್ನ ಹೆಸರು ಅರ್ಪಿತಾ. ಸೊ ಇವತ್ತು ನಾ ಟ್ರೈ ಮಾಡಾಕತ್ತೀನಿ ನಂದು ರಿಂಗ್ ಲೈಟನ್ನು ಫಿಕ್ಸ್ ಮಾಡ್ಕೊಳಕ್ಕೆ. ಯಾಕಂದ್ರೆ ಅದ್ರದ್ದು ಸ್ವಲ್ಪ ಸ್ಕ್ರೂ ಲೂಸ್ ಆಗ್ಯಾವ. ಸೊ ಸ್ಕ್ರೂ ಅಂದರೆ ಈ ಸ್ಕ್ರೂ ಅಲ್ಲ, ಅದ್ರ ಸ್ಕ್ರೂ ಲೂಸ್ ಆಗ್ಯಾವ. ಅದು ವರ್ಕ್ ಆಗವಲ್ತು. ಸೊ ಅದಂದ್ರೆ ಹಿಂಗೆ ಮೂವ್ ಆಗಾಕತ್ತೈತಿ. ಸೊ ಅದ್ರ ಸಂಬಂಧ ನಾ ಸ್ವಲ್ಪ ಅದನ್ನು ಫಿಕ್ಸ್ ಮಾಡ್ಕೋಬೇಕಂದೇಗ್ತೈತಿ ನನ್ನ ಕೈಲಿ. ಯಾಕಂದ್ರೆ ವಿದಿನ್ 2 days ನಾ ಅದನ್ನು ರಿಟರ್ನ್ ಮಾಡಾಕತ್ತೀನಿ. ಆ್ಯಂಡ್ ಲೆಟ್ ಮೀ ಸಿ ಹೌ ವೆಲ್ ಐ ಕ್ಯಾನ್ ಫಿಕ್ಸ್ ರಿಂಗ್ ಲೈಟ್. A few moments later. ಇದು ನೋಡ್ರಿ, ಇದು ನಂದು ರಿಂಗ್ ಲೈಟ್. ಇದು ಅದ್ರ ಸ್ಟ್ಯಾಂಡ್. ಇದು ರಿಂಗ್ ಲೈಟ್ದ ಲೈಟ್ ನೆಟ್ಗೆ ಆಪ್ರೇಟ್ ಆಗತೈತಿ. ಬಟ್ ಇದು ಏನು ಸ್ಕ್ರೂ ಐತಲ್ಲ, ದಿಸ್ ಒನ್ ಇದು ನೆಟ್ಗೆ ವರ್ಕ್ ಆಗುತ್ತೆ. ಬಟ್ ಸ್ಟಿಲ್ ನೋಡೋಣ ಎಟ್ ಆಕೈತೆ. ಟ್ರೈರೇ ಮಾಡಬೇಕಲ್ಲ ಫಿಕ್ಸ್ ಮಾಡಕ್ಕೆ. ಸೊ ವಿಲ್ ಟ್ರೈ. ಸೊ ಇದು ನಂದು ರಿಂಗ್ ಲೈಟ್. ಇದು ಪೂರ ಇದ್ರದ ಸ್ಕ್ರೂ ಇಲ್ಲಿ ಹಿಂದಿಂದ ಟೈಟ್ ಮಾಡಿದ್ನಿ ಇದನ್ನು. ಹಾಂ ನೋಡ್ರಿ, ಇದು ಕುಂತ್ರೆ ಹಿಂಗೆ ಆಗಾಕತ್ತೈತಿ. ಇದನ್ನು 2 ನಿಮಿಷಿದ್ರೆ ಇದು ಹಿಂಗಿರ್ಬೇಕಿದೆ ಆ್ಯಕ್ಚುಲಿ. ಇದಕ್ಕೆ ಟಿಕ್ಸೋ ಟೇಪ್ ಅಂತಾರೆ. One eternity later. ಇದು ನೋಡ್ರಿ ಹಿಂಗೆ ಕುಂತ ಅಮೆಝಾನ್ದಾರಾತು ಫ್ಲಿಪ್ಕಾರ್ಟ್ದಾರಾತು ತೋರಿಸ್ತಾರೆ, ಮಸ್ತ್ ತೋರಿಸ್ತಾರೆ. ಬಟ್ ಬರೋದಂತೂ ಒಂದಿಷ್ಟು ಪ್ರಾಡಕ್ಟ್ಸ್ ಇಷ್ಟು ಡಿಫೆಕ್ಟಿವ್ ಬರ್ತಾವ. ರಿವ್ಯೂಸರೇ ಮಸ್ತ್ ಇರ್ತಾವೆ ಇವರು. 2000 years later. ಸೊ ಇದು ನೋಡ್ರಿ, ಇದು ಫೈನಲಿ ತಯಾರಾತ್ ನಂದು. मैं रो नहीं रहा हूँ, मैं खुशी में मेरे आंसू निकल रहे हैं. ಇದು ಫೈನಲಿ ನೆಟ್ಗೆ ನಿಂದ್ರಾಕತ್ತೈತಿ. ನನಗರೆ ಇದು ಓಲ್ಡ್ ಮ್ಯಾನ್ ತಯಾರು ಮಾಡಿದಂಗೆ ಫೀಲಿಂಗ್ ಬರಾಕತ್ತೈತಿ. ಅಂತೂ ಇದನ್ನ ಓಲ್ಡ್ ಮ್ಯಾನಿಗೆ ಹೆಂಗೆ ತೆಳಗೆ ಟಿಕ್ಸೋ ಟೇಪ್ ಹಚ್ಚಿ ತಯಾರು ಮಾಡ್ತಾರಲ್ಲ, ಆ ಲೆವೆಲ್ ನನಗೆ ಫೀಲಿಂಗ್ ಬರಾಕತ್ತೈತಿ. ಬಟ್ ಈಗ ಏನು ಮಾಡೋದಂತಂದ್ರೆ, ಈಗ ನಡೀರಿ ನಾಷ್ಟ ಇನ್ನೂ ತಯಾರಾಗಿಲ್ಲ ನಮ್ಮ ಮನ್ಯಾಗ. ಇಲ್ಲಿ ನಾಷ್ಟ ಮಾಡ್ಯಾರ. ಬಟ್ ನಾಷ್ಟಾದಾಗ ಏನೈತೆ ಅಂತಂದ್ರೆ, ನಾಷ್ಟಾದಾಗ ಕಾಂಕ್ರೀಟ್ ಐತಿ. ಕಾಂಕ್ರೀಟ್ ಅಂದ್ರೆ ಏನು ಗೊತ್ತೇನ್ರಿ? ಕಾಂಕ್ರೀಟ್ ಅಂದ್ರೆ ಉಪ್ಪಿಟ್ಟು. ಉಪ್ಪಿಟ್ಟು ಮಾಡ್ಯಾರ ನಮ್ಮ ಮನ್ಯಾಗ. ಆದ್ರೆ ನಂಗೆ ಉಪ್ಪಿಟ್ಟು ತಿನ್ನೋದಿಲ್ಲ. ಬೆಳಗ್ಗೆನೂ ಉಪ್ಪಿಟ್ಟು, ರಾತ್ರಿನೂ ಉಪ್ಪಿಟ್ಟು ತಿಂದು ಸಾಕಾಗಿ ಹೋಗೈತೆ ನನಗೆ. ಡೈರೆಕ್ಟ್ ಏನು ಮಾಡೋದು, ಚಪಾತಿ ತಿನ್ನೋದು. ಚಪಾತಿ ಜೊತೆ ಯಾವ ಪಲ್ಯ ಅಂತ ಕೇಳಿದ್ರೆ, ಪಲ್ಯ ಅಂತೂ ನನಗೆ ಗೊತ್ತಿಲ್ಲ. 1 hour later. ಹಸು ಅಂತೂ ಜೋರಾಗೈತೆ ನನಗೆ. ಯಾಕಂದ್ರೆ ಮುಂಜಾನೆ ಅಂತೂ ಕಾಂಕ್ರೀಟ್ ನಾ ತಿನ್ನಲಿಲ್ಲ. ಉಪ್ಪಿಟ್ಟಿಗೆ ನಾನಲ್ಲ ಭಾಳಷ್ಟು ಜನ ಕಾಂಕ್ರೀಟ್ ಅಂತಾರೆ. ಈಗ ಏನು ಮಾಡ್ಬೇಕಂದ್ರೆ, ಈಗ ನನಗಂತೂ ಜೋರು ಹಸು ಆಗೈತಿ. ಈಗ ನಾ ಊಟ ಮುಗಿಸಿ ಬಂದೇನಿ ಕಾರ್ ಹೊಡ್ಯಾಕಂತ. ಈಗ ನಾ ಕಾರ್ ಹೊಡಿಬೇಕಂತ ಬಂದೇನಿ. ಬಟ್ ನಾನೊಂದು ಕಾರ್ ತೊಗೊಂಡು ಬಂದೇನಿ ಎಲ್ಲ ಇಂಥ ಸಣ್ಣ ರಸ್ತಾದಾಗ. ಅಲ್ಲಿ ನನಗೆ ಟರ್ನ್ ತೊಗೊಂಡು ಸಾಕಾಗೈತಿ. ಸೊ ನಡೀರಿ ಹೋಗೋನು ನಮ್ಮ ಸೇಫ್ ಲ್ಯಾಂಡಿಂಗ್ ಪ್ಲೇಸಿಗೆ ಹೋಗಿ ಸೇಫ್ಲಿ ಲ್ಯಾಂಡ್ ಆಗೋನು. ಸೊ ನಾ ಫೈನಲಿ ಲ್ಯಾಂಡ್ ಆದ್ನಿ ಒಂದು ಸೇಫ್ ಪ್ಲೇಸಿಗೆ, ಸೇಫ್ಲಿ ಬಟ್ ನಾಟ್ ಡಿಸಾಸ್ಟರ್ಲಿ. The next day. ಇವತ್ತು ನಾ ಏನು ಮಾಡಾಕತ್ತೀನಿ ಕುಕ್ಕಿಂಗ್. ನನಗೆ ಕುಕ್ಕಿಂಗ್ ಬರೀ 40 to 50% ಇಲ್ಲ 30 to 50% ಹಿಡ್ಕೊರಿ ಅಷ್ಟ ಬರ್ತೈತಿ. ಸೊ ಬಟ್ ಇವತ್ತು ನಾ ಏನೋ ಒಂದು ಹೊಸ ಟ್ರೈ ಮಾಡ್ಬೇಕಂತಂದೇನಿ. ಅದ್ರ ಹೆಸರು ಏನಂತಂದ್ರೆ ಪನ್ನೀರ್ ಮಸಾಲ. ಸೊ ಈ ಪನ್ನೀರ್ ಮಸಾಲದಾಗ ನಾ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಾಕತ್ತೀನಿ ಅದನ್ನೆಲ್ಲ ನಿಮಗೆ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಫಸ್ಟ್ ಇಂಗ್ರೀಡಿಯೆಂಟ್ ಇಂಟ್ರೊಡ್ಯೂಸ್ ಮಾಡಾಕತ್ತೀನಿ. ಅದಕ್ಕೆ ಅಂತಾರೆ ಆನಿಯನ್ ಅಂತಂದರೆ ಏನು, ಉಳ್ಳಾಗಡ್ಡಿ. ಆಮೇಲೆ ಇದಕ್ಕೆ ಏನಂತಾರಂದ್ರೆ ಕೊರಿಯಾಂಡರ್. ಇದಕ್ಕೆ ಕನ್ನಡದಾಗ ಏನಂತಾರಂದ್ರೆ ಕೊತ್ತಂಬರಿ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಏನಂತಾರೆ ಇದಕ್ಕೆ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್. ಆಮೇಲೆ ಇದು ಮೆಣಸಿನ್ಕಾಯಿ. ಇದಕ್ಕೆ ಇಂಗ್ಲೀಷ್ದಾಗ ಏನಂತಾರಂತಂದ್ರೆ ಗ್ರೀನ್ ಚಿಲ್ಲೀಸ್.
ಆಮೇಲೆ ಇದು ಬಂದ ಪನ್ನೀರಿಗೆ ನನಗೆ ಕನ್ನಡದಾಗ ಏನಂತ ಗೊತ್ತಿಲ್ಲ, ಬಟ್ ಪನ್ನೀರ್ ಇಸ್ ಪನ್ನೀರ್, ದ್ಯಾಟ್ ಮಚ್ ಐ ನೋ. ನನ್ನ ಕಡೆ ಇದು ಕೊತ್ತಂಬರಿ ಕಾಳು ಅಂತಂದರೆ ಇದ್ದಾಗ ಕೊರಿಯಂಡರ್ ಪೌಡರು ಇದ್ರಲ್ಲೇ ಮಾಡ್ಕೋಬೋದು ನಾವು. ಬಟ್ ನನ್ನ ಕಡೆ ಕೊರಿಯಂಡರ್ ಪೌಡರ್ ಇರಾಕಿಲ್ಲ ಅಂತಂದ ಕೂಡಲೇ ನಾ ಇವನ್ನ ಯೂಸ್ ಮಾಡಿ ಏನು ಮಾಡೀನಿ ಅಂತಂದ್ರೆ ಕೊರಿಯಂಡರ್ ಪೌಡರ್ ರೆಡಿ ಮಾಡೀನಿ. ಸೊ ಯು ಕ್ಯಾನ್ ಯೂಸ್ ಇವನ್ ದಿಸ್ ಕೊತ್ತಂಬರಿ ಕಾಳ್ಸ್, ದಟ್ ಈಸ್ ಆಲ್ಸೋ ಕಾಲ್ಡ್ ಹ್ಯಾಸ್ ಕೊರಿಯಂಡರ್ ಸೀಡ್ಸ್. ಐ ಡೋಂಟ್ ನೋ, ಬಟ್ ಹಾಂ ಇದಕ್ಕೆ ಕೊತ್ತಂಬರಿ ಕಾಳು ಅಂತಾರಂತ ನನಗೆ ಗೊತ್ತು. So I have used this into my puree too, and I have made my tomato puree ready. Guys, we're losing focus. Huddle up. ಸೊ ನಾ ಇದ್ರಾಗ ಏನೇನು ಹಾಕೇನಿ ಅಂತಂದ್ರೆ ಉಳ್ಳಾಗಡ್ಡಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟಿಗೆ ಆಲ್ರೆಡಿ ಹಾಕೇನಿ ನಾನು. ಈಗ ಆ್ಯಡ್ ಮಾಡೋನು ಟೊಮ್ಯಾಟೊ ಪ್ಯೂರೆ. ಸಿ ಹೌ ಇಟ್ ವಿಲ್ ಬಿಕಮ್. ಅಂಜಿಗೆ ಬರಾಕತ್ತೈತಿ ಹೆಂಗೆ ಹಾಕೈತಿ ಟೇಸ್ಟ್ದಾಗ ಅಂತ. ಈಗ ನಾ ಫೈನಲಿ ಆ್ಯಡ್ ಮಾಡಾಕತ್ತೇನಿ ದ ಮೇನ್ ಡಿಶ್, ದಟ್ ಈಸ್ ಪನೀರ್. ದಿಸ್ ಈಸ್ ಪನೀರ್. ಹೌ ಇಟ್ ಬೇಕಮ್ಸ್. ಓ ಖಾನಾಕರೆ ಮಸ್ತ್ ಕಾಣತೈತಿ. ಈಗ ನೋಡೋಣ ಟೇಸ್ಟ್ ಹೆಂಗೈತಂತ. ಕ್ಯಾನ್ ಸಿ ವೆದರ್ ಇಟ್ ಹ್ಯಾಸ್ ಬಿಕಮ್ ಗುಡ್ ಆರ್ ವೆದರ್ ಇಟ್ ಹ್ಯಾಸ್ ಬಿಕಮ್ ಡಿಸಾಸ್ಟರ್. ನೋಡಾಕರೆ ಚಲೋ ಕಾಣಾಕತ್ತೈತಿ, ಬಟ್ ಟೇಸ್ಟ್ದಾಗ ಹೆಂಗಿರ್ತೈತಂತ ಡೌಟ್. ನೋಡೋಣ ತಡೀರಿ ಹೆಂಗೈತೆ ಟೇಸ್ಟ್. ನೋಡ್ರಿಪ್ಪ ಪನ್ನೀರ್ ಮಸಾಲ. ಫೈನಲಿ ನಂದು ಡಿಶ್ ತಯಾರಾಗಿ ನಮ್ಮ ಮಮ್ಮಿ ನನಗೆ ಅದಕ್ಕೆ ಅಪ್ರೂವ್ ಕೊಟ್ಟರು. ಎಲ್ಲ ಕರೆಕ್ಟ್ ಆಗೈತಂತ ನನಗೆ ಅನ್ಸಕತ್ತೈತೆ. ಅದ್ರ ಒಳಗೆ ಸ್ವಲ್ಪ ಉಪ್ಪು ಹೆಚ್ಚಿಗೆ ಆಗೈತಂತ, ಬಟ್ ಇಲ್ಲ ಎಲ್ಲ ಕರೆಕ್ಟ್ ಆಗೈತೆ ಅಂತ ಹೇಳಾರು. ಸೊ ನಿಮಗೆ ಏನಾರ ಇದನ್ನು ಡಿಶ್ ಟ್ರೈ ಮಾಡೋದಿತ್ತಂದ್ರೆ ನೀವು ಇದನ್ನು ನಿಮ್ಮ ಮನ್ಯಾಗ ಡಿಶ್ ಟ್ರೈ ಮಾಡ್ಬೋದಾ. ಇಟ್ ಈಸ್ ವೆರಿ ಸಿಂಪಲ್, ಇಟ್ಸ್ ಬಿಗ್ನರ್ ಫ್ರೆಂಡ್ಲಿ. ಸೊ ಹಾಂ, ಫೈನಲಿ ಇದೊಂದೇನೋ ಸಕ್ಸಸ್ಫುಲ್ ಆಗೈತಿ. ನಿಮಗೆ ಹೆಂಗೆ ಅನ್ಸಿತ್ತ ಅಂತ ನನಗೆ ಕಮೆಂಟ್ಸ್ದಾಗ ಹೇಳ್ರಿ, and let me know how did you feel about this cooking video. See you guys in the next video. Bye bye.